ಬಂಧುಗಳೇ ನಮಸ್ಕಾರ. ಹಾಯ್ ಗುಲ್ಬರ್ಗ ಯೂಟ್ಯೂಬ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ನಿಮ್ಮ ಬಂಧು ಬಳಗ ಹಾಗೂ ಸ್ನೇಹಿತರಿಗೆ ಶೇರ್ ಮಾಡಿ. ನಾನು ನಿಮ್ಮ ಸಂಗರಾಜ್ ವಾಲಿಕರ್. ಬ್ಯಾಕ್ಲಾಗ್ ಇಂಜಿನಿಯರ್ಗಳ ಹೋರಾಟದ ರೂವಾರಿ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಮದಾನಿಯವರ ವಯೋನಿವೃತ್ತಿ ಕಾರ್ಯಕ್ರಮದಲ್ಲಿ ಇಂಜಿನಿಯರಾದ ಮಹೇಶ್ ಕಡೇಕರ್ ಅವರು ಹೋರಾಟದ ನೋವು, ನಲಿವು, ಶ್ರಮ, ಒಬ್ಬರು ಸನ್ಮಾನ ಮತ್ತೊಬ್ಬರಿಗೆ ಅನ್ನೋ ಮಾತು ಬಿಚ್ಚಿಟ್ಟಿದ್ದಾರೆ ನೋಡಿ. ಈ ವಿಷಯದಲ್ಲಿ ನಾನು ಮಾತಾಡ್ಬೇಕಂತ ನಿರ್ಧಾರ ಮಾಡಿದ್ದೆ. ಅದಕ್ಕೆ ದೊಡ್ಡ ಹೋರಾಟ ಮಾಡಿದ್ದು ಗೊತ್ತಿಲ್ಲ. ಈ ಆಗಿನ KVಯಲ್ಲಿ ನಾನು ಅಪ್ರಿಷಿಯೇಟ್ ಮಾಡ್ತಿದ್ದೆ. ನಮ್ಮ ಸುರೇಶ್ ಗೌರಿ ಅವರು ಅಲ್ಲೇ ಅಪ್ರಿಷಿಯೇಟ್ ಮಾಡ್ತಿದ್ರು. ಇನ್ನೂ ಕೆಲವು ಫ್ರೆಂಡ್ಸ್ ಇದ್ದರು, ಮದನಿಯವರು, ದೇವಣ ಕಟ್ಟಿಯವರು, ನಮ್ಮ ಪರಂಗಪ್ಪ ಅವರು, ಮತ್ತು ಪಾಂಡು ಜಾಧವ್ ಅಂತೇಳಿ ಇನ್ನೊಬ್ಬರು ಇದ್ದರು. ಅವರೆಲ್ಲ ಆಗಲೇ ಸಂಘಟನೆಯಲ್ಲಿ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದರು, ಸಭೆಗಳು ನಡೆಸ್ತಾ ಇದ್ದರು. ನಮ್ಮ ಆಗಿನ ಟೈಮ್ನಲ್ಲಿ ನಾವು ಒಂದು 20-30 ಜನ ನಮ್ಮ ಸುರೇಶ್ ಗೌರಿ ಅವ್ರ ನೇತೃತ್ವದಲ್ಲೇ ನಮ್ಮ ಟೀಮ್ ಇರ್ತಿತ್ತು. ನಮಗೂ ಮದನಿಯವರಿಗೂ ಕಾಲಿನ ಪರಿಚಯ, ಕಾಲಿನಿಂದ ನಾವು ಫ್ರೆಂಡ್ಸ್ ಆಗಿವಿ. ಆದ ನಂತರ ಈ ಹೋರಾಟನ ಯಾವ ರೀತಿ ಒಯ್ದು ಯಶಸ್ವಿ ಮಾಡಬೇಕು ಅಂತ ನಾವು ಚರ್ಚೆ ಮಾಡ್ತಿದ್ವಿ. ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ನಂತರ ಬರೋ ಸಂಡೇಗೆ ನಾವು ಮೀಟಿಂಗ್ ಮಾಡ್ತಿದ್ವಿ. ಎಲ್ಲಿ ಅಂದರೆ ಕಪಿಲ್ ಲಾಜ್, ಈ ಬಸ್ ಸ್ಟ್ಯಾಂಡ್ ಹತ್ರ ಇರೋದು ನೋಡಿ. ಆ ಸಮಯದಲ್ಲಿ ನಾವು ಎಲ್ಲ ವಿಚಾರನ ಚರ್ಚೆ ಮಾಡ್ತಿದ್ವಿ. ನಮ್ಮ ನಾಗನವರು, ಮದನಿಯವರು, ನಮ್ಮ ಪ್ರಶಾಂತ್ ಕಾಂಬಳೆ ಅದಕ್ಕೆ ಬರೀಬೇಕು ಮೀಡಿಯಾದವರು ಅಂತ ನಾವು ಸಭೆ ನಡೆಸುವಾಗನೇ ಮಾತಾಡಿದ್ವಿ. ಮುಂದೆ ಹೋರಾಟ ನಾವು ಸೀರಿಯಸ್ ಆಗಿ ಮಾಡಿದಾಗ ಸಂಪಾದಕೇನೆ ಬಂತು ಎಲ್ಲ ಪೇಪರ್ನೆಲ್ಲ, ಆಲ್ಮೋಸ್ಟ್ ಆಲ್. ನಾವು ಹೋರಾಟ ಮಾಡ್ತಾ ಮಾಡ್ತಾ ಏನಾಯಿತು ಅಂದರೆ, ನಮ್ಮ SFCಗೆ ನಮಗೆ ಜನ ಬೆಂಬಲ ಬೇಕು. ಅದನ್ನು ಯಾವ ರೀತಿ ನಾವು ಮಾಡ್ಕೋಬೇಕು ಅಂತಂದರೆ, ಮೊದಲು ಇಂಜಿನಿಯರ್ಸ್ ಬ್ಯಾಕ್ಲಾಗ್ ತುಂಬಬೇಕು ಅನ್ನೋದು ಬಿಟ್ಟು ನಾವು ಎಲ್ಲ ಬ್ಯಾಕ್ಲಾಗಿ ಬೆನ್ನತ್ತಿದ್ವಿ. ಅವಾಗ ನಮಗೆ ಎಲ್ಲರ ಬೆಂಬಲ, ವಿಶೇಷವಾಗಿ ದಲಿತ ಸಂಘಟನೆಗಳು, ಪ್ರಗತಿಪರ ವಿಚಾರಧಾರೆ ಇದ್ದವರು ಮತ್ತು ಹಿರಿಯರು, ನಮ್ಮ ಶಿವರಾಮ್ ಮೊಗ ಸಾಹೇಬ್ರಿಗಾಗಲಿ, ವಿಠಲ್ ದೊಡ್ಮಣಿ ಸಾಹೇಬ್ರಿಗಾಗಲಿ ನಾನು ಈ ಸಂದರ್ಭದಲ್ಲಿ ನೆನೆಸ್ತೇನೆ. ಮಸಣಸಿಂಗ ಸಾಹೇಬ್ರು ಇಲ್ಲೇ ಸ್ಟೇಜ್ ಮೇಲೆ ಇದ್ದಾರೆ. ಅವಾಗೆಲ್ಲರೂ ಬಹಳಷ್ಟು ಬೆಂಬಲ ಕೊಟ್ಟರು. ನಮಗೆ ಬೆಂಬಲ ಕೊಟ್ಟಿದ್ದಕ್ಕೆ ನಾವು ಯಶಸ್ವಿ ಆದ್ವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಾವೊಂದು 30-40 ಇಂಜಿನಿಯರ್ ಸಕ್ರಿಯವಾಗಿದ್ದಿದ್ವಿ. ಜೊತೆಗೆ ರಾಜ್ಯದ ಉಪಾಧ್ಯಕ್ಷರಾಗಿ ಮಾದೇಸ್ವಾಮಿ ಅಂತ ಬೆಂಗಳೂರಿನವರಿದ್ದರು, ಮೈಸೂರಿನವರಿದ್ದರು. ಅವ್ರನ್ನೂ ನಮ್ಗೆ ಆ ಟೈಮ್ನಲ್ಲಿ ಭಾಳ ಬೆಂಬಲವಾಗಿ ಓಡಾಡಿದ್ರು. ಸ್ಟಾರ್ಟಿಂಗ್ ನಾವು 28 ಜನ ಕೂತಿದ್ವಿ ಧರ್ಮಸಿಂಗ್ ಸಾಹೇಬ್ರ ಮನೆ ಎದುರು. ಮಾರ್ಚ್ 23 ಇಲ್ಲಿಂದ ಮಾರ್ಚ್ 29ರವರೆಗೆ. ಆ ಟೈಮ್ನಲ್ಲೇ ಯುಗಾದಿ ಹಬ್ಬನೂ ಬಂದಿತ್ತು. ಮಾಧ್ಯಮದಲ್ಲೆಲ್ಲ ನಮ್ಮ ಬಗ್ಗೆ ಯುಗಾದಿ ಹಬ್ಬದಲ್ಲೂ ಹುಡುಗರು ಉಪವಾಸ ಕುಂತಾರಂತ ಲೇಖನೂ ಬಂದಿತ್ತು. ಆಮೇಲೆ ನ್ಯೂಸ್ ಮಾಧ್ಯಮದಲ್ಲಿ ಬಹುಶಃ ಯಾವ್ದು ಈ TV ಯಾವುದೋ ಕಾರ್ಯಕ್ರಮದಲ್ಲಿ ನ್ಯೂಸ್ನಾಗ ನಮ್ಮದು ನ್ಯೂಸ್ ಬರ್ತದೆ ನೋಡ್ರಿ ಅಂತ ಹೇಳಿದ್ರು. ನಾವು ಟೆಂಟ್ ಬಿಟ್ಟು ನ್ಯೂಸ್ ನೋಡಕ್ಕೆ ಹೋಗಿದ್ವಿ. ಈ TV ಕನ್ನಡ ಮಹೇಶ್ ಹುಬ್ಳಿಯವರು ಹೇಳ್ತಾರೆ. ಮುಂದೆ ನಮ್ಮ ಹೋರಾಟ ತೀರಾ ಗಂಭೀರ ಆಗ್ತಾ ಹೋಯಿತು. ವಿಧಾನಸಭೆಯಲ್ಲಿ ಶ್ರೀ ಬಿ ಸೋಮಶೇಖರ್ ಅವರು ವಿಷಯ ಎತ್ತಿ ಚರ್ಚೆ ಮಾಡಿ ಇದಕ್ಕೊಂದು ತಾರ್ಕಿಕ ಹಂತಕ್ಕೆ ಒಯ್ಯಕ್ಕೆ ಕಾರಣಕರ್ತರಾದರು ಅಂತಲೂ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಆ ಸಂದರ್ಭದಲ್ಲಿ ನಮ್ಮ ಎಲ್ಲ ಬೆಂಬಲಕ್ಕೆ ಅಂದರೆ ನಮಗೆಲ್ಲರೂ ಬೆಂಬಲ ಕೊಟ್ಟರು. ದಲಿತ ಪ್ಯಾಂಥರ್ದವರು, BSPದವರು, DSS ಒಂದು ಬಣ ಬಿಟ್ಟು, ಈಗ ನೇರವಾಗಿ ಹೇಳ್ತೀವಿ, ಒಂದು ಬಣ ಬಿಟ್ಟು ಉಳಿದವರೆಲ್ಲರೂ ನಮ್ಮ ಬೆಂಬಲ ಕೊಟ್ಟರು. ಈ ಯಶಸ್ಸಿಗೆ ಮುಖ್ಯ ಕಾರಣ ಅಂದರೆ ನಮಗೆ ಬೆಂಬಲನೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು 34 ಜನ ಏನು ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ನಿಮ್ಮೆಲ್ಲರ ಬೆಂಬಲದಿಂದ ನಾವು ಯಶಸ್ವಿ ಗಳಿಸಿವಿ. ಒಂದು 20-25 ಸಾವಿರ ಮಂದಿ ಇವತ್ತು ನಮ್ಮ ಹೋರಾಟದ ಫಲ ಅನುಭವಿಸ್ತಾ ಇದ್ದಾರೆ. 25 ಸಾವಿರ ನೌಕರಿ ಆಗ್ಯಾವಂದ್ರೆ ಒಂದು 10-15 ಸಾವಿರ ಅವ್ರ ಕುಟುಂಬ ವರ್ಗದವ್ರನ್ನೂ ಅದ್ರ ಲಾಭ ಪಡಿತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಹೋರಾಟ ಮಾಡುವಾಗ ನಂಬಲ್ಲಿ ಇರ್ತೀವಿ, ಇದು ಹೀಗ್ರಿ ಅದು ಹಾಗ್ರಿ ಅಂತ ಮದನಿಯವರು ನಾವು ಜಗಳ ಆಡ್ತಿದ್ವಿ. ಲಾಸ್ಟಿಗೆ ನಮ್ಮ ಅಧ್ಯಕ್ಷರ ಮಾತೇ ನಾವು ಒಪ್ಕೊತಿದ್ವಿ. ಅದು ಯಾಕೆ ಹಂಗೆ ಮಾಡ್ತಿದ್ದೀವಿ ಅಂದರೆ, ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಭೇದ ಭಾವ ಇರಬಾರ್ದು, ಅಭಿಪ್ರಾಯ ಭೇದ ಇರಲಿ. ನಂತರ ನಾವು ಅವರು ಆಯ್ತು ರೀ ನೀವು ಹೆಂಗಂತೀರಿ ಹಾಗಂತೇಳಿ ಒಪ್ಕೊಂಡು ಅದನ್ನೇ ಇಂಪ್ಲಿಮೆಂಟ್ ಆಗಂಗೆ ಮಾಡ್ತೀವಿ. ಇದು ಒಂದು ಸಣ್ಣ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಏಜ್ ಫಿಕ್ಸ್ ಮಾಡಬೇಕಾದ್ರೆ
28 to 38 ಅಂತ ನಾವು ಅನ್ನೋರು, ಮೊದಲನೇವ್ರು 29 to 40 ಅನ್ನೋರು. ಅಬ್ದುಲ್ ಖದೀರ್ ಅಂತೇಳಿ ಯಾಕೆ ಡಿ ಪಿ ಆರ್ ಅಂಡರ್ ಸೆಕ್ರೆಟರಿ ಇದ್ದರು. ಇಬ್ಬರು ಜಗಳ ಇಡಬೇಡ್ರಿ, ಮೊದಲು ಹೋಗಿ ಫೈನಲ್ ಮಾಡ್ರಿ ಅಂದರು. ನಾಟೇ ಇಲ್ಲ ಸರ್ ಅಧ್ಯಕ್ಷರದ್ದು ಫೈನಲ್ ಮಾಡ್ರಿ ಅಂದರು. 29 to 40 ಅದೇ ಕಾರಣದಿಂದ ಆಯಿತು. 29 to 40 ಆದಮೇಲೆ ಮತ್ತು ಅದಕ್ಕೆ ಇನ್ನೊಂದು 2 ಭಾಗ ಅದು ಆದ ನಂತರ ಫಸ್ಟ್ ಬ್ಯಾಚ್ನಾಗ 35 to 40 ಆಯಿತು. ನಂತರ 29 to 34 ಆಯಿತು. ನಾವು ಹೋರಾಟ ಮಾಡಬೇಕಾದ್ರೆ ವಿಶೇಷ ಆಗ್ತದೆ, ಯಾರು ತಪ್ಪು ತಿಳ್ಕೋಬಾರ್ದು. ನಮ್ಮ ಅಪ್ಪ ಅಮ್ಮನಿಂದ 700-800 ರೂಪಾಯಿ ತೊಗೊಂಡು ಹೋಗ್ತಿದ್ವಿ ಬೆಂಗಳೂರಿಗೆ. ಜನರಲ್ ಟಿಕೆಟ್ನಲ್ಲಿ 132 ರೂಪಾಯಿ ಇತ್ತು. ನಾವೆಲ್ಲರೂ ಹೋಗಿ ಕೆಲವು ಸಲ ಮೊದಲನೇವರು ಮೈಸೂರು ಗೆಳೆಯರು ಏನು ಮಾಡ್ತಿದ್ರು, ಜನಾರ್ದನ್ ಲಾಜ್ನಲ್ಲಿ ಇರ್ತಿದ್ರು. ನಾವು ಅದ್ರ ಎದುರೇ ಒಂದು ಕೊಟ್ಟಮ್ಮ ಲಾಜ್ ಅಂತಿತ್ತು, 70 ರೂಪಾಯಿ ಕೊಟ್ಟು ಬೆಡ್ ಹಾಕ್ಕೊಂಡಿರ್ತಿದ್ವಿ. 1 ದಿನ 2 ದಿನ ಚೆನ್ನಾಗಿ ಹೋಗ್ತಿತ್ತು. 3ನೇ ದಿನ ಸ್ವಲ್ಪ ದುಡ್ಡಿಗೆ ತೊಂದರೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಿತ್ತು. ನಮ್ಮ ಮೈಸೂರು ಗೆಳೆಯರು ಏನಂತರು, ಏನೋ ಹೋಗ್ತಿರಪ್ಪ, ನಮ್ಮಲ್ಲಿ ಇರೋದೆಲ್ಲ ದುಡ್ಡು ಇತ್ತು ಅವರು ನಮ್ಮ ಹತ್ರ ಇದ್ದಿದ್ದು ಎಲ್ಲ ದುಡ್ಡು ನಮಗೆ ಪಟ್ಟಿಗೆ ಹೋಗ್ತಿದ್ರು. ಅಷ್ಟೆಲ್ಲ ಕಷ್ಟಪಟ್ಟು ನಾವು ಹೋರಾಟ ಮಾಡಿದ್ವಿ. ಆದರೆ ಈ ಸಮಾಜ ನಮ್ಮನ್ನು ಗುರುತಿಸಲಿಲ್ಲ ಅನ್ನೋ ನೋವು ನಮ್ಗೆ ಈಗಲೂ ಇದೆ. ಯಾರು ಹೋರಾಟ ಮಾಡಲಾರ್ದವ್ರಿಗೆ ತಂದು ಇಲ್ಲಿ ಮೈಸೂರು ಮಂದಿಗೆ ಸನ್ಮಾನ ಮಾಡಿದ್ರು, ನಮ್ಮನ್ನು ಯಾರೂ ಗುರುತಿಸಲಿಲ್ಲ. ನಾವು ಸಾಕಷ್ಟು ಸಲ ಮೊದಲಿಯವ್ರ ಜೊತೆ ಈ ವಿಷಯ ಚರ್ಚೆ ಮಾಡಿದ್ವಿ. ಇಲ್ಲಿ ಬಿಡ್ರಿ, ನಾವು ಮಾಡೀವಿ, ಲಾಭ ಮಾಡ್ಕೊಂಡ್ರಲ್ಲ 25-30,000 ಜನರಿಗೆ, ಇಲ್ಲಿ ಬಿಟ್ಟು ಏನಾಗೋದಿಲ್ಲ ಅಂದರು. ಇವತ್ತು ಮೊದಲನೆಯವರು ಸನ್ಮಾನ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಜನ ಸೇರಿದ್ರಿ, ನಮ್ಗೆ ಖುಷಿಯಾಗಿದೆ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಮೊದಲನೆಯವರಿಗೆ ಏನಾದರೂ ಆಗಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಲಿ, ದಿವಂಗತ ಧರ್ಮಸಿಂಗ್ ಅವರಾಗಲಿ, ಪಿ ಸೋಮಶೇಖರ್ ಅವರಾಗಲಿ ಮತ್ತು ಎಸ್.ಎಂ. ಕೃಷ್ಣ ಅವರಿಗೂ ನಾವು ನೆನೆಸ್ತೀವಿ. ಯಾಕಂದರೆ ನಮ್ಮ ವಿಷಯ ಒಂದ್ಸಲ ನಾವು ಬೆಳಿಗ್ಗೆ ಆಯ್ಕೆ ಹೋಗಿದ್ದಾರೆ ರಂಗನಾಥ್ ಸಾಹೇಬ್ರ ಬಳಿ. ಯಾಕಪ್ಪ ಇಷ್ಟು ಬೇಗ ಬಂದ್ರಿ ಅಂದರು. ಏನಿಲ್ಲ ಸರ್, ಇವತ್ತು ಕ್ಯಾಬಿನೆಟ್ನಾಗ ನಮ್ಮ ವಿಷಯ ಬರ್ತದಲ್ಲ, ಅದಕ್ಕೆ ತಮ್ಮ ನೆನಪು ಮಾಡಕ್ಕೆ ಬಂದೀವಿ. ಆಯ್ತಪ್ಪ, ಆಯ್ತು ಸರಿ ಮಾತಾಡ್ತಿತ್ತವ್ರು ಅಂತಂದರು. ಅದಾದ ನಂತರ ನಾವು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಹತ್ರ ಹೋದ್ವಿ, ಪಿ ಕೃಷ್ಣಪ್ಪ. ಯಾಕಪ್ಪ ಬೆಳಿಗ್ಗೆ ಹೋಗಿರಂತಲ್ಲ ರಂಗನಾಥ್ ಸಾಹೇಬ್ರ ಹತ್ರ ಅಂದರು. ಸರ್ ಅದೇ ಇವತ್ತು ಕ್ಯಾಬಿನೆಟ್ ಚರ್ಚೆ ಬರ್ತದೆ ಅಂತಂದರು, ಅದಕ್ಕೆ ಹೋಗಿದ್ದೀವಿ. ನಿಮ್ಮ ವಿಷಯನೇ ಎಸ್.ಎಂ. ಕೃಷ್ಣ ಅವ್ರ ಎದುರು ಚರ್ಚೆ ಆಯ್ತಪ್ಪ, ಅವರು ಬೆಳಿಗ್ಗೆ 6ಕ್ಕೆ ಬರೋದು ನನ್ನ ಮನೆ ಹತ್ರ ಅಂತೇಳಿ ಸಾಹೇಬ್ರು ಅಂದಾಗ ನಮಗೊಂಥರ ಒಳಗೊಳಗೆ ಖುಷಿ. ಆದರೆ ರಿಸಲ್ಟ್ ಬರೋವರೆಗೆ ಮಾತ್ರ ನಾವು ಎಂದೂ ಖುಷಿ ಪಟ್ಟಿಲ್ಲ. ಮೊದಲನೆಯವರು ನಾನು ಎಲ್ಲ ಸಾಯಂಕಾಲ 6:30-7 ನಂತರ ತಾಜಿ ಹೋಗ್ತಿದ್ದೆ ನಡ್ಕೊಂಡು ಎಲ್ಲ ವಿಧಾನಸೌಧದಿಂದ ಜನಾರ್ದನ ಫೋಟೋಗಳಾಗಿ ಹೋಗಬೇಕಾದ್ರೆ ರೋಡಿನ ಎಲ್ಲರೂ ಆಗಲೇ ಜೋಶ್ನಲ್ಲಿ ಇರ್ತೇವೆ. ನಾನು ಇನ್ನೂ ದೂರ ಅದ, ನಿನಗೂ ಇನ್ನೂ ಕಷ್ಟದವ, ದೂರ ಅದ, ಒಂದು ಸಲ ಜೀವೋ ಆಗಿ ನಮಗೆ ಈ ನೌಕರಿ ಸಿಕ್ಕಿದಂತ ಕನ್ಫರ್ಮ್ ಆದಾಗ ಖುಷಿ ಪಡೋಣ ಅಂತ ನಾ ಅಂತಿದ್ದೆ. ಇಲ್ಲಿ ಬಿಡ್ರಿ ಆಗ್ತದೆ, ಈ ವಯಸ್ಸಿನಾಗ CM ನೋಡಿದ್ವಿ, ಬಿಡುಗಡೆ ಮಿನಿಸ್ಟ್ರ್ ಜೊತೆ ಸಂಪರ್ಕದಲ್ಲಿದ್ದೀವಿ, ಹೋಮ್ ಮಿನಿಸ್ಟ್ರ್ ಜೊತೆ ಸಂಪರ್ಕದಲ್ಲಿ, ನೌಕರಿ ಸಿಗದೆ ಹೋದ್ರೂ ಹೋಗ್ಬಿಡ್ರಿ ಹೋರಾಟ ಅಂತ ಮಾಡಿ ಅಂತಿದ್ರು ನಮ್ಮ ಮದನಿಯವರು. ಮುಂದೆ ಅದು ಯಾವ ಹಂತಕ್ಕೆ ಹೋಯ್ತು ಅಂದರೆ, ಬಹುಶಃ ನಮ್ಮ ಗೆಳೆಯರು ಭಾಳ ಜನ ಕುಂತಾರೆ. ನಮ್ಗೆ ಆಲ್ಮೋಸ್ಟ್ ಅಲ್ಲಿ ಯಾರಾದ್ರೂ ನಾವು ಕನ್ಫರ್ಮ್ ಮಾಡ್ಕೊಂಡಾಗಿತ್ತು. ಅಂದರೆ ಯಾರ್ಯಾರ ಮೆರಿಟ್ ಯಾವ ಲೆವೆಲಲ್ಲಿದೆ, ಇವ್ರಿಗೆ ಜಾಬ್ ಸಿಗ್ತದೆ, ಇವ್ರಿಗೆ ಸಿಗಲ್ಲ ಅಂತೇಳಿ ನಾನು ನಮ್ಮ ಗುರುನಾಥ್ ಸಿಂಗೇರಿ ಅವರಿಗೆ, ಜಗದೇವ್ ಮೋದಿ ಅವರಿಗೆ ಭಾಳ ಜನರಿಗೆ ಹೇಳಿದೆ, ನಿಮ್ಗೆ ಜಾಬ್ ಆಗ್ತದೆ ನೋಡ್ರಿ ಅಂತ. ಹೆಂಗೆ ಹೇಳ್ತೀರಿ ಮಹೇಶ್ ಅವರೇ ಅಂದರು. ಇಲ್ಲ, ನೀವು ಇರೋ ಮೆರಿಟ್ ಇಷ್ಟು, ಈ ಮೆರಿಟ್ ಇದ್ದವ್ರು ಇಷ್ಟು ಜನ ಅರ, ಕೆಳ ಮೆರಿಟ್ ಇದ್ದವ್ರು ಸ್ವಲ್ಪ ಜನ ಅದಾರ, ನೀವು ಆಗ್ತೀರಿ ಡೆಫಿನೆಟ್, ನಿಮ್ಮ ಬಾಯಿಲಿಂದ ಒಳ್ಳೇದಾಗಲಿ ಬಿಡ್ರಿ ಅವರು. ಮುಂದೆ ಹಂಗೆ ಆಯಿತು. ಜೊತೆಗೆ ನಾನು ಬ್ಯಾಕ್ಲಾಗ್ನಾಗ ನಂದು ಅಪಾಯಿಂಟ್ಮೆಂಟ್ ಆಗಲಿಲ್ಲ, ಜನರಲ್ ರಿಕ್ರೂಟ್ಮೆಂಟ್ ನಾನು ಜಸ್ಕಾಮ್ಗೆ ಸೇರ್ಕೊಂಡ್ಮೇಲೆ ಪ್ರಮೋಷನ್ ವಿಷಯದಲ್ಲಿ ನಮ್ಮಲ್ಲಿನೂ ಸ್ವಲ್ಪ ಸಮಸ್ಯೆ ಆಗಿತ್ತು. ಮತ್ತು ಬೆಂಗಳೂರಿನಲ್ಲಿ ನಾವು ಹೋಗಿ ಎಲ್ಲರಿಗೂ ಕನ್ವಿನ್ಸ್ ಮಾಡಿ ನಮ್ಮಲ್ಲಿ ಏನು ಪ್ರಮೋಷನ್ಸ್ ಎಲ್ಲ ಹೋಲ್ಡ್ ಆಗಿತ್ತು ಅದು ಎಲ್ಲ ಕ್ಲಿಯರ್ ಮಾಡಿದ್ವಿ. ವಿಶೇಷವಾಗಿ ನಮ್ಮ ಹೋರಾಟ ಯಶಸ್ವಿ ಆಗಕ್ಕೆ ಅತಿ ಮುಖ್ಯ ಕಾರಣ ಅಂದ್ರೆ ಮದನಿಯವರು ಅಂತ ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವೆಲ್ಲರೂ ಜೋರು ಮಾತಾಡ್ತಿದ್ವಿ. ಮದನಿಯವರು ಎಲ್ಲ ಮುಗಿದ ಮೇಲೆ ಮಿನಿಸ್ಟ್ರ್ ಸಾಹೇಬ್ರಿಗಾಗಲಿ ಯಾರಿಗೇ ಆಗಲಿ ಶಾಂತ ರೀತಿಯಲ್ಲಿ ಕನ್ವಿನ್ಸ್ ಮಾಡ್ತಿದ್ರು. ಅದಕ್ಕೆ ಮಿನಿಸ್ಟ್ರಿ ಎಲ್ಲ
ಇಂಪ್ರೆಸ್ ಆಗಿ ನಮ್ಮ ಬಗ್ಗೆ ಸಹಾನುಭೂತಿಲಿ ನಮ್ಮ ಮಾತು ಕೇಳ್ತಿದ್ರು. ಇಲ್ಲೇ ಹೋದರೆ ಬಹುಶಃ ಎಲ್ಲರಿಗೆ ದಬ್ಬಿದಾಗ ನಮಗೂ ದಬ್ಬಿದ್ರು ಅಂದ್ರೆ ನಮ್ಮ ಹೋರಾಟ ಫೇಲೇ ಆಗ್ತಿತ್ತು. ಅದಕ್ಕೆ ಯಾವುದೇ ಹೋರಾಟ ಮಾಡಬೇಕಾದ್ರೆ ನಾವು ಮೊದಲು ಕ್ಲಿಯರ್ ಕಟ್ ಇರಬೇಕು. ಏನು ಕೇಳಬೇಕು ಏನು ಕೇಳಬಾರ್ದು ಅನ್ನೋದು ನಮ್ಗೆ ಗೊತ್ತಿರಬೇಕು. ಸುಮ್ಮನೆ ಹೋಗಿ ಮಂತ್ರಿ IAS ಆಫೀಸರ್ ಇದೆ ನಾವು ಏನೇನೋ ಕೇಳಿದೆ ಅಂದರೆ ಅವ್ರು ಏನೇನೋ ಉತ್ತರ ಕೊಟ್ಟು ನಾವು ವಾಪಸ್ ಕಳಿಸ್ಬಿಡ್ತಾರೆ. ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋಗಿದ್ವಿ ಸಾಯಂಕಾಲ 3:30. ಆ ದಿನ ಸಾಹೇಬ್ರಿಗೆ ಆರಾಮಿರಲಿಲ್ಲ. ಪೊಲೀಸ್ ಕೇಳಿದೆ ಏನ್ರಿ ಭೇಟಿ ಆಗ್ಬೇಕು, ಸಾಹೇಬ್ರಿಗೆ ಆರಾಮಿಲ್ಲ, ವಿಧಾನಸೌಧ ಹೋಗಿಲ್ಲ ಇವತ್ತ, ನೋಡ್ರಿ ಏನು ಮಾಡ್ತೀರಿ ಅಂದರು. ಸರಿ ಆಯ್ತು ಹೋಗ್ತೀವಿ ಬಿಡ್ರಿ ವಾಪಸ್ ಅಂದರು. ಕರಮ್ ಸಿಂಗ್ ಸಾಹೇಬರು ಕಿಟಕಿಯಾಗಿಂದೇ ನಮಗೆ ನೋಡಿದ್ರು. ಮ್ಯಾಲೆ ಕೂತಿದ್ರು ಅವರು, ಕಿಟಕಿಯಾಗಿಂದ ನೋಡಿ ಯಾರು ಬಿಡ್ರಿ ಒಳಗೆ ಅಂದರು. ಒಳಗೆ ಹೋದ್ವಿ. ಇಲ್ಲ ಸರ್ ತಮ್ಗೆ ಆರಾಮಿಲ್ಲ ಅಂತ ಗೊತ್ತಾಯ್ತು, ಅಲ್ಲಿಂದ ಹೊಂಟಿದೆ. ಇಲ್ಲ ನೋಡಿದ್ರೆ ನಾನು ನಿಮ್ಗೆ ಅದಕ್ಕೆ ಕರೆದ ಮೇಲೆ ಮಾತಾಡಿ ರಂಗನಾಥ್ ಸಾಹೇಬ್ರ ಜೊತೆ ನಿಮ್ದು ಆಗ್ತದೆ ತೋರಿ, ಚರ್ಚೆ ನಡೀತದ ಆಗ್ತದೆ ಅಂದರು. ಅಂದರೆ ನಮ್ಮ ಇಂಪ್ರೆಷನ್ ಯಾವ ಮಟ್ಟಕ್ಕಿತ್ತು ಅಂದ್ರೆ ಸಾಹೇಬ್ರು ಆರಾಮಿರಲಿಲ್ಲ ಅಂದರೂ ನಮ್ಮ ಭೇಟಿಯಾಗಕ್ಕೆ ರೆಡಿ ಆದರು. ಕಮ್ಮಿ ಕೊಡ್ತಿದ್ದಿಲ್ಲ. ಈ ವಿಷಯ ಯಾಕೆ ಮಹತ್ವದ ಅಂದರೆ ಹೋರಾಟಗಳು, ವಿಶೇಷವಾಗಿ ದಲಿತರ ಹೋರಾಟಗಳು, ನಾವು ಸಿಟ್ಟೇ ಜಾಸ್ತಿ ತೋರಿಸ್ತೀವಿ. ಸೀಟ್ ಎಲ್ಲಿ ತೋರಿಸ್ಬೇಕೋ ಅಲ್ಲಿ ತೋರಿಸ್ಬೇಕು. ಪ್ರತಿಯೊಂದಕ್ಕೆಲ್ಲ ಸೀಟ್ ತೋರಿಸಿದ್ರೆ ವಿಷಯಾಂತರ ಆಗ್ತದೆ, ಹೋರಾಟನೂ ಫೇಲ್ ಆಗ್ತದೆ. ಇಷ್ಟು ಹೇಳಿ